ಗೈಸ್ ನನ್ನ ಪುಟ್ಟ ಕಿಚನ್ ಹೇಗೆ ಕಂಪ್ಲೀಟ್ಲಿ ಚೇಂಜ್ ಆಯಿತು ನೋಡಿದರೆ ಶಾಕ್ ಆಗ್ತೀರಾ. ಅದು ಕೂಡ ಜಸ್ಟ್ ಬಜೆಟಲ್ಲಿ 500 600 ಒಳಗಡೆ. ಬಿಫೋರ್ ನೋಡಿದ್ರೆ ನಿಮಗೆ ನಂಬೋಕೆ ಆಗಲ್ಲ, ಆಫ್ಟರ್ ಹೇಗಾಗಿದೆ ಅಂತ ಹೇಳಿ ತೋರಿಸ್ತೀನಿ. ಆಲ್ರೆಡಿ ನೀವು ನೋಡಿದ್ದೀರಾ. ಸೊ ಯಾವ ಥರ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಸ್ಮಾಲ್ ಕಿಚನ್ ಫುಲ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ತೋರಿಸ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ಕಂಪ್ಲೀಟ್ ಗೈಡ್ ಇದೆ. ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಇದಾಗಿರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಕಷ್ಟ ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡೋದು. ಸೊ ಅದನ್ನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು, ಹೇಗೆ ಆರ್ಗನೈಸ್ ಮಾಡೋದು, ಮತ್ತು ಬಜೆಟಲ್ಲಿ ಯಾವ ರೀತಿ ನಾವು ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನೋದು ಸಿಂಪಲ್ ಟ್ರಿಕ್ಸನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಓಕೆನಾ. ಸೊ ನೀವು ಇವಾಗ ನೋಡಿದ್ರಿ, ಫಸ್ಟ್ ನಿಮಗೆ ರಿಯಲ್ ಸಿಚುವೇಶನ್ ತೋರಿಸ್ತೀನಿ ಯಾವ ಥರ ಇತ್ತು ಅಂತ ನೀವು ನೋಡಿದ್ದೀರಿ. ಇದು ಕೂಡ ನನ್ನ ಕಿಚನ್ ಬಿಫೋರು, ಆಫ್ಟರ್ ಹೇಗಾಗಿತ್ತು ಅಂತ ಹೇಳೋ ಕೂಡ ತೋರಿಸ್ತೀನಿ. ಫುಲ್ ಮೆಸ್ಸಿ ಆಗಿಬಿಟ್ಟಿದೆ. ಸೊ ಸ್ಪೇಸ್ ಸ್ವಲ್ಪ ನಮ್ಮದು ಕ್ಯಾಬಿನೆಟ್ ಮೇಲ್ಗಡೆ ಕಮ್ಮಿ ಇದೆ, ಹಾಗಾಗಿ ನಾನು ಇಲ್ಲಿ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಅಷ್ಟೊಂದು ಜಾಗ ಇಲ್ಲ, ಓಕೆನಾ. ಸೊ ಹಾಗಾಗಿ ನಾನು ಜಾಸ್ತಿ ಐಟಮು ಇಡಲ್ಲ. ಪಕ್ಕದಲ್ಲಿ ಸಿಂಕ್ ಇರೋದ್ರಿಂದ ನಮಗೆ ಐಟಮು ಕೂಡ ಜಾಸ್ತಿ ಇಡೋಕ್ಕಾಗಲ್ಲ. ಸಿಂಕು ನಾನು ಆಲ್ವೇಸ್ ಇದನ್ನು ಯೂಸ್ ಮಾಡಲ್ಲ. ಜಸ್ಟ್ ಕೈ ತೊಳಿಲಿಕ್ಕೆ, ಏನಾದರೂ ಅಕ್ಕಿ ತೊಳಿಲಿಕ್ಕೆ, ತರಕಾರಿ ವಾಶ್ ಮಾಡೋಕ್ಕೆ, ಸೊ ಅಷ್ಟು ಮಾತ್ರ ನಾನು ಯೂಸ್ ಮಾಡ್ತೀನಿ. ಮಿಕ್ಕಿದೆಲ್ಲ ನಾನು ಆಚೆ ಕಡೆ ಒಂದು ಸಿಂಕ್ ಇದೆ, ಸೊ ಅಲ್ಲೇ ನಾನು ಯೂಸ್ ಮಾಡೋದು. ಸೊ ಇದು ಸ್ವಲ್ಪ ಕಮ್ಮಿನೇ ನಾನು ಯೂಸ್ ಮಾಡೋದು. ಮತ್ತು ಪಾತ್ರೆ ಎಲ್ಲ ಇಲ್ಲಿ ಇಟ್ಟಿರ್ತೀವಿ, ಅಂದರೆ ಊಟ ಮಾಡಿದ ತಕ್ಷಣ ಇಲ್ಲಿ ಇಟ್ಟಿರ್ತೀನಿ. ಅದಾದಮೇಲೆ ಮಿಷಿನ್ ಇದೆ, ಮಿಷಿನ್ಗೆ ಹಾಕಿಬಿಡ್ತೀನಿ. ಅಷ್ಟೇ, ನನಗೆ ಮೆಸ್ಸಿ ಅನಿಸಲ್ಲ. ಬಟ್ ನನಗೆ ಈ ಕ್ಯಾಬಿನೆಟ್ ಕ್ಲೀನ್ ಮಾಡೋದು, ಮತ್ತು ಚಿಮಣಿ ಕ್ಲೀನ್ ಮಾಡೋದು, ಸ್ಟವ್ ಕ್ಲೀನ್ ಮಾಡೋದು, ಇದೇ ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನಾನೇನು ಮಾಡ್ತೀನಿ, ಫಸ್ಟ್ ಕ್ಯಾಬಿನೆಟ್ ಮೇಲೆ ಏನು ಎಲ್ಲ ವಸ್ತುಗಳಿದೆಯಲ್ವ, ಸೊ ಅದನ್ನೆಲ್ಲ ತೆಗೆದು ಡೈನಿಂಗ್ ಸೆಟ್ ಮೇಲೆ ಇಟ್ಬಿಡ್ತೀನಿ. ಇಟ್ಟಾದಮೇಲೆ ಎಲ್ಲ ಸ್ಪ್ರೇ ಒಂದು ಸೈಡ್ ಸ್ಪ್ರೇ ಹೊಡ್ಕೊಂಡು ಬರ್ತೀನಿ. ಸೊ ಅದಾದಮೇಲೆ ಸ್ವಲ್ಪ ಸ್ಪ್ರೇ ಏನಾಗುತ್ತೆ ಅಂದರೆ ಅದು ಹೀರ್ಕೊಳ್ಳುತ್ತೆ, ಆಯಿಲ್ ಎಲ್ಲ ಇರುತ್ತಲ್ವ. ಸೊ ಅದೆಲ್ಲ ಹೀರ್ಕೊಂಡಾದಮೇಲೆ ನಾನು ನೆಕ್ಸ್ಟ್ ಸ್ಕ್ರಬ್ಬಿಂಗ್ ಮಾಡ್ತೀನಿ. ಅದಾದಮೇಲೆ ನಾನು ವೈಪ್ ಮಾಡಿ ವಾಶ್ ಮಾಡ್ತೀನಿ. ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ಸ್ವೈಪ್ ಮಾಡಿ ಮತ್ತು ಎಲ್ಲ ಕೂಡ ವಾಶ್ ಮಾಡಿಕೊಂಡು ಆ ನಂತರ ಎಲ್ಲ ಆರ್ಗನೈಸ್ ಮಾಡ್ಕೊತೀನಿ ನೀಟಾಗಿ. ಫಸ್ಟು ನಾನು ಸ್ಕ್ರಬ್ಬಿಂಗ್ ಇದೆಯಲ್ಲ, ಚಿಮಣಿ ಎಲ್ಲ ಕ್ಲೀನ್ ಮಾಡೋದಿದೆಯಲ್ಲ, ಅದೇ ಒಂದು ತಲೆನೋವು ಅಂತಲೇ ಹೇಳ್ಬೋದು. ಯಾಕಂದರೆ ಡೈಲಿ ಅಡುಗೆ ಮಾಡೋದ್ರಿಂದ ಆಯಿಲೆಲ್ಲ ಅಲ್ಲಿ ಸಿಡಿದ್ಬಿಟ್ಟಿರುತ್ತೆ. ಸೊ ಅದು ನಾನು ಕ್ಲೀನ್ ಮಾಡೋದೇ ಕಷ್ಟ ಅನಿಸುತ್ತೆ. ಡೈಲಿ ಒರೆಸ್ಕೊಂಡ್ರೂ ಕೂಡ ಅಷ್ಟು ಇದು ಇದ್ದೇ ಇರುತ್ತೆ ಆಯಿಲು. ಸೊ ಹಾಗಾಗಿ ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದನ್ನು ನಾನೇನು ಮಾಡ್ತೀನಿ ಅಂದರೆ, ಫಸ್ಟು ಒಂದು 10 ನಿಮಿಷ ಮುಂಚೆನೇ ಸ್ಪ್ರೇ ಎಲ್ಲ ಹೊಡೆದು ಆ ನಂತರ ನಾನು ಅದನ್ನು ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಆವಾಗ ಈಸಿ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾನೇನು ಮಾಡ್ತೀನಿ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಎಲ್ಲ ಆರ್ಗನೈಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಒಂದು ಸೈಡಿಂದ ಕ್ಲೀನ್ ಮಾಡ್ಕೊಂಡು ಬಂದರೆ ನನಗೆ 1 ಅವರ್ 2 ಅವರ್ ಅಂತೂ ಬೇಕೇ ಬೇಕು. ಯಾಕಂದರೆ ನಿಧಾನಕ್ಕೆ ಮಾಡ್ತೀನಿ, ಜಾಸ್ತಿ ಫಾಸ್ಟಾಗಿ ಮಾಡೋಕ್ಕಾಗಲ್ಲ ನನಗೆ. ಹಾಗಾಗಿ ಸೊ ನಿಧಾನಕ್ಕೆ ಮಾಡೋದ್ರಿಂದ ಲೇಟ್ ಆಗುತ್ತೆ. ಸೊ ಅದಾದಮೇಲೆ ಈಗೆಲ್ಲ ನೀಟಾಗಿ ಆದಮೇಲೆ ನಾನೇನು ಮಾಡಿದ್ದೀನಿ, ಸ್ಪೈಸಸ್ ಡಬ್ಬನ ತರಿಸಿದ್ದೆ ಒಂದು 3-4. ಒಂದು ಶುಗರ್ಗೆ, ಟೀಗೆ, ಕಾಫಿಗೆ. ಸೊ ಜಸ್ಟ್ ನನಗೆ ಅದು 600 ರುಪೀಸ್ ಬಿತ್ತು, 3 ಟೀ, ಕಾಫಿ, ಶುಗರ್ದು. ಅದಾದಮೇಲೆ ಮಸಾಲ ಡಬ್ಬ ಮತ್ತು ಸ್ಪೈಸಸ್ ಡಬ್ಬ, ಅದು ಕೂಡ ಅಷ್ಟೇ 391. ಮತ್ತು ಇದು 321 ಏನೋ ಬಿತ್ತು ಅಷ್ಟೇ ನನಗೆ. ಜಸ್ಟ್ ನಾನು ಎಲ್ಲನೂ ಬಜೆಟ್ನಲ್ಲೇ ಮಾಡೋದು, ಜಾಸ್ತಿ ಕಾಸ್ಟ್ಲಿದೆ ಏನು ತರಿಸಲ್ಲ. ಸ್ವಲ್ಪ ಚೇಂಜ್ ಮಾಡಬೇಕು ಅನ್ನಿಸ್ತು ಕ್ಯಾಬಿನೆಟ್ ಮೇಲ್ಗಡೆ. ಯಾಕಂದರೆ ಜೀರಿಗೆ, ಸಾಸಿವೆ ಹುಡ್ಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರ ಮನೆಯಲ್ಲೂ. ಸೊ ಅದು ನಿಮಗೆಲ್ಲ ಗೊತ್ತಿರೋ ವಿಷಯ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಣ, ಬೇಗ ಬೇಗ ಸಿಗಲಿ ಅಂತ ಹೇಳಿಬಿಟ್ಟು ಸ್ಪೈಸಸ್ ಬಾಕ್ಸು, ಸೊ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ತರಿಸ್ದೆ. ಸೊ ನೋಡಿ, ಸ್ಪೈಸಸ್ಸು ಮತ್ತು ಶುಗರು ಸಪ್ರೇಟ್ ಡಬ್ಬ ಯೂಸ್ ಮಾಡಿದ್ದೀನಿ. ಇದು ತುಂಬ ಕ್ಲೀನ್ ಲುಕ್ ಕೊಡ್ತಾ ಇದೆ. ಸೊ ನೀವು ನೋಡ್ತಿರಬಹುದು, ನೀವು ಆಲ್ರೆಡಿ ನನ್ನ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಲಾಸ್ಟ್ ವಿಡಿಯೋ ನೆನ್ನೆ ಹಾಕಿದ್ದೀನಿ, ಅದರಲ್ಲಿ ನಿಮಗೆ ತೋರಿಸಿದ್ದೀನಿ ಬಜೆಟ್ ಫ್ರೆಂಡ್ಲಿ ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಅದರ ಲಿಂಕು ಕೂಡ ನಾನಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ದರೆ ಹೋಗಿ ಪರ್ಚೇಸ್ ಮಾಡ್ಬೋದು, ಓಕೆನಾ. ಸೊ ಅದೇನು ಕಾಸ್ಟ್ಲಿ ಏನಿಲ್ಲ, ತುಂಬ ಯೂಸ್ಫುಲ್ ಪ್ರಾಡಕ್ಟ್ಸು ಮತ್ತು ಕಮ್ಮಿ ರೇಟಲ್ಲಿ ಸಿಗ್ತಾಯಿದೆ. ಹಾಗಾಗಿ ಸೊ ಡೈಲಿ ಐಟಮ್ನ ನೀವು ಫ್ರಂಟಲ್ಲಿ ಇಟ್ಕೊಳ್ಳಿ, ಯಾವಾಗೂ ಕಣ್ಣಿಗೆ ಕಾಣಿಸ್ತಾ ಇರಬೇಕು ನಮಗೆ. ಆ ಥರ ನೀವು ಕಿಚನಲ್ಲಿ ಇಟ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ನನಗೂ ಕೂಡ ನನ್ನ ಟ್ರಾನ್ಸ್ಫಾರ್ಮೇಷನ್ ನೋಡಿದ್ಮೇಲೆ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು, ನನ್ನ ಕಿಚನ್ ಇದು ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ನೀಟಾಗಿ ರೆಡಿ ಆಯಿತು. ಸೊ ಬಟ್ ಇದನ್ನು ಮೇಂಟೈನ್ ಮಾಡೋದಿದೆಯಲ್ಲ, ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು. ಮಕ್ಕಳಿರೋದ್ರಿಂದ ಅಲ್ಲಲ್ಲಿ ಸಾಮಾನುಗಳು ಇಟ್ಟು ಹೊರಟೋಗ್ಬಿಡ್ತಾರೆ. ಸೊ ನಾವು ಒಂದೊಂದು ಸಾರಿ ಗಮನ ಕೊಡ್ತೀವಿ, ಒಂದೊಂದು ಸಾರಿ ಗಮನ ಕೊಡೋಲ್ಲ. ಸೊ ಅದೇ ಥರ ನಡೀತಾ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಬಟ್ ಡೈಲಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇನಾ. ಸೊ ನಾನು ಕೂಡ ಡೈಲಿ ಯೂಸ್ ಐಟಮ್ನ ಫ್ರಂಟಲ್ಲೇ ಇಟ್ಕೋತೀನಿ. ಯಾಕಂದರೆ ನನಗಂತೂ ಅಡುಗೆ ಮಾಡಬೇಕಾದ್ರೆ ಫುಲ್ಲು ಟೆನ್ಷನ್ ಆಗಿರುತ್ತೆ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ
ಎಲ್ಲರಿಗೂ ಬಾಕ್ಸ್ ಕಟ್ಟಬೇಕು ನಮ್ಮ ಮನೇಲಿ. 10 ಗಂಟೆ ಅಷ್ಟರಲ್ಲಿ ನನಗೆ ಒಂದು 8 ಬಾಕ್ಸ್ ಆದರೂ ನಾನು ಪ್ರಿಪೇರ್ ಮಾಡಬೇಕು. ಮಕ್ಕಳಿಗಿಬ್ಬರಿಗೆ, ನನ್ನ ತಮ್ಮರಿಬ್ಬರಿಗೆ, ನಮ್ಮ ಮನೆಯವರಿಗೆ, ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆಗೆ. ಸೊ ಹಾಗಾಗಿ ನನಗೆ ಫುಲ್ಲು ಅವತ್ತು ಏನಂತಾರೆ ಎಲ್ಲ ಹುಡುಕಿ ತೆಗಿಯೋಷ್ಟರಲ್ಲಿ ನನಗೆ ಸಾಕಾಗ್ಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ, ಇದೆಲ್ಲ ಫ್ರಂಟಲ್ಲಿ ಇಟ್ಕೊಂಡ್ರೆ ಆಯಿತು, ನನಗೆ ಈಸಿಯಾಗಿ ರಿಕಗ್ನೈಸ್ ಮಾಡೋಕ್ಕಾಗುತ್ತೆ, ಸಿಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಸೊ ಇನ್ನು ಬಜೆಟಲ್ಲಿ ನೀವು ಯಾವಾಗಲೂ ಖರೀದಿ ಮಾಡಿ, ಓಕೆನಾ. ಸೊ ಯಾವುದೇ ರೀತಿಯಾಗಿ ಬೇರೆಯವ್ರದ್ದು ವಿಡಿಯೋ ನೋಡಿಕೊಂಡು ಅಥವಾ ಬೇರೆಯವ್ರದ್ದು ಸ್ಟೈಲ್ ನೋಡಿಕೊಂಡು ನೀವು ಮಾಡೋಕ್ಕೆ ಹೋದರೆ ಕಷ್ಟ ಅನಿಸುತ್ತೆ. ಯಾಕಂದರೆ ನಮ್ಮ ಬಜೆಟ್ ತಕ್ಕಂಗೆ ನಾವು ಯಾವಾಗಲೂ ಯೋಚನೆ ಮಾಡಬೇಕಾಗುತ್ತೆ, ಓಕೆನಾ. ಸೊ ಜಸ್ಟ್ ನಮ್ಮ ಹತ್ರ ಎಷ್ಟಿದೆ ಅಷ್ಟೇ, 100 ರೂಪಾಯಿ ಇದೆಯಾ, 200 ರೂಪಾಯಿ ಇದೆಯಾ, ಸೊ ಅಷ್ಟೇ ಅದೇ ರೇಂಜಲ್ಲಿ ನಾವು ಐಟಮನ್ನು ಹುಡುಕ್ಬೇಕಾಗುತ್ತೆ, ನಮ್ಗೆ ಬೇಕಾಗಿರೋ ವಸ್ತುಗಳು. ಸೊ ಜಾಸ್ತಿ ಕಾಸ್ಟ್ಲಿ ಇದ್ದಿದ್ರೆ ನಾನು ಹೇಳಿರೋ ವಸ್ತು ನಿಮ್ಗೆ ಕಾಸ್ಟ್ಲಿ ಅನ್ನಿಸ್ತು ಅಂದರೆ ಅದು ಕೂಡ ತೊಗೊಳ್ಬೇಡಿ. ನಿಮ್ಮ ಬಜೆಟ್ ಫ್ರೆಂಡ್ಲಿ ಆಗಿತ್ತು ಅಂತ ಹೇಳಿದ್ರೆ ನೀವು ತೊಗೋಬೋದು. 600 ಒಳಗಡೆ ಅಂದರೆ ಇದೇನು ನನಗೇನು ಕಾಸ್ಟ್ಲಿ ಅನಿಸಲ್ಲ, ಎಲ್ಲರೂ ಕೂಡ ಖರೀದಿ ಮಾಡಬಹುದು. ಸೊ ಅಷ್ಟರಲ್ಲೇ ನಿಮ್ಮ ಒಂದು ಕಿಚನ್ ಲುಕ್ಕೇ ಚೇಂಜ್ ಆಗುತ್ತೆ. ಅಂದರೆ ನೀವು ಖಂಡಿತವಾಗ್ಲೂ ಈ ಪ್ರಾಡಕ್ಟನ್ನು ನೀವು ಯೂಸ್ ಮಾಡಿ. ಮತ್ತು ಇದು ಏನಂತ ಹೇಳಿದ್ರೆ, ಯಾರಾದರೂ ಈಗ ಫಾರ್ ಎಕ್ಸಾಂಪಲ್ ಗ್ಲಾಸ್ ಜಾರು ಅದು ಬೇರೆದು ಒಂದು ಸ್ಟೈಲಿಶ್ ಆಗಿ ತೋರಿಸಿರ್ತಾರೆ, ಅದು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಅವಾಗ ಏನು ಅನಿಸುತ್ತೆ ನಮಗೆ, ಅಟ್ರಾಕ್ಷನ್ ಆಗ್ತಾಯಿದೆ, ಚೆನ್ನಾಗಿದೆ, ನಾವು ತೊಗೋಬೇಕು ಅಂತ ಅನಿಸೋದು ಸುಲಭ, ಬಟ್ ಅದನ್ನು ಖರೀದಿ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ರೇಂಜ್ಗೆ, ನಿಮಗೆ ತಕ್ಕಂಗೆ, ನಿಮಗೆ ಬೇಕು, ಅದು ನೆಸೆಸಿಟಿ ಇದೆ ಅಂತ ಹೇಳಿದ್ರೆ ಖರೀದಿ ಮಾಡಿ. ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ. ಸೊ ನಾನು ಹೇಳೋದದ್ದು ಒಂದೇ, ಅನಾವಶ್ಯಕ ಖರ್ಚು ಬೇಡ, ನಮ್ಗೆ ಅದು ನೆಸೆಸಿಟಿ ಇದ್ದರೆ ಮಾತ್ರ ತೊಗೊಳ್ಳಿ. ಸೊ ನಾನು ಇವೆಲ್ಲ ಏನಕ್ಕೆ ತೊಗೊಂಡೆ ಅಂದರೆ, ಆಲ್ರೆಡಿ ನನ್ನ ಹತ್ರ ಪ್ಲಾಸ್ಟಿಕ್ ಇತ್ತು, ಓಕೆನಾ. ಸೊ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ನಾವು ಇವಾಗ ನೋಡಿದ್ದೀವಿ, ಮೊದಲೇ ಆರೋಗ್ಯ ಸರಿ ಇರಲ್ಲ. ಸೊ ಅಷ್ಟರಲ್ಲಿ ಯಾಕೆ ಬೇಕು ರಿಸ್ಕು, ಬೇಡ, ಇದೆಯಲ್ಲ ನಮ್ಮ ಹತ್ರ ದೇವ್ರು ಕೊಟ್ಟಿದ್ದಾನೆ, ತರಿಸೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಸೊ ನಾವು ಚೆನ್ನಾಗೇ ಇದ್ದೀವಿ, ಚೆನ್ನಾಗಿಲ್ಲ ಅಂತ ಏನಿಲ್ಲ, ಫೈನಾನ್ಸಲ್ಲಿ ಚೆನ್ನಾಗೇ ಇದ್ದೀವಿ. ಹಾಗಾಗಿ ನನಗೆ ಇಷ್ಟ ಬಂದಿದ್ದು ನಾನು ತರಿಸ್ಕೊತೀನಿ. ಸೊ ನಿಮಗೂ ಕೂಡ ಇಷ್ಟ ಆದರೆ ತರಿಸ್ಕೊಳ್ಳಿ, ಓಕೆನಾ. ಸೊ ಬಟ್ ಯಾವುದೇ ರೀತಿಯಾಗಿ ಜಾಸ್ತಿ ಖರ್ಚು ಮಾಡಿ ತರಿಸ್ಕೋಬೇಡಿ, ಓಕೆ. ಸೊ ನನ್ನ ಫೈನಲ್ ಲುಕ್ ನಾವು ಇದಾಗಿದೆ. ಸೊ ಸೇಮ್ ಕಿಚನ್, ಬಟ್ ಎಷ್ಟೋ ಚೇಂಜ್ ಆಯಿತು ನೋಡಿ. ಕ್ಲೀನ್, ನೀಟ್, ಆರ್ಗನೈಸ್ ಮಾಡಿದೆ. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಈಗ ಕುಕ್ಕಿಂಗ್ ಮಾಡೋದು ಈಸಿ ಆಗಿದೆ, ಟೈಮ್ ಸೇವ್ ಆಗುತ್ತೆ. ಚಿಕ್ಕ ಕಿಚನ್ ಆದರೂ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಸೆಟಪ್ ಮಾಡಿದ್ರೆ ಸಾಕು ಅಂತ ಹೇಳ್ಬೋದು. ಸೊ ಅಷ್ಟು ಚೆನ್ನಾಗಿದೆ. ಸೊ ಕ್ವಿಕ್ಕಾಗಿ ಕಂಟೈನರ್ ಯೂಸ್ ಮಾಡೋದಾಗಿರ್ಬಹುದು, ಡೈಲಿ ಕ್ಲೀನ್ ಮಾಡಿ, ಸ್ಪೇಸ್ ಸೇವ್ ಮಾಡಿ, ಬಜೆಟ್ ಐಟಮನ್ನು ಯೂಸ್ ಮಾಡಿ. ಸೊ ಆದಷ್ಟು ಕ್ಲೀನಾಗಿ ಇರೋಕ್ಕೆ ಟ್ರೈ ಮಾಡಿ, ಇಟ್ಕೊಳ್ಳೋಕ್ಕೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಈ ಥರ ಬಜೆಟ್ ಟ್ರಾನ್ಸ್ಫಾರ್ಮೇಷನ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ನನ್ನ ಬಿಫೋರು ಮತ್ತು ಆಫ್ಟರು ಹೇಗಿತ್ತು, ನನ್ನ ಆಫ್ಟರ್ ಕಿಚನ್ ಲುಕ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆದಷ್ಟು ಬಜೆಟಲ್ಲಿ ಎಲ್ಲವೂ ಕೂಡ ನೀವು ಪರ್ಚೇಸನ್ನು ಮಾಡಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಹೆಣ್ಮಕ್ಳು ಪ್ಲ್ಯಾನಿಂಗ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಅಂಟಿಲ್ ಟೇಕ್ ಕೇರ್, ಬಾಯ್.